ಹಾಂ ಸರಿ 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 ಆ ಸಿಗ್ನೇಚರ್ ಆಯಿತು, ನಾಳೆ ಕಳಿಸ್ತೇವೆ ಬನ್ನಿ. ಹಾಂ ಆಫೀಸ್ ಹತ್ರ ಬನ್ನಿ. ಕನಸು ಅಂದರೆ ನಾನೇ ಸರ್ ನಿಮ್ಮನ್ನು ಅವರ ಮನೆಗೆ ಹೋಗೋ ಕೇಳಿದ್ದಾರೆ. ಅವ್ರು ಇವತ್ತು ಆಫೀಸ್ಗೆ ಬರಲ್ಲ ಅಂತ. ಸರ್ ವೆಲ್ಕಮ್ ಕನ್ಸು, ವೆಲ್ಕಮ್ ಟು ಮೈ ಪ್ಯಾಲೇಸ್. ನೀನಾ? ಹೌದು ನಾನೇ. ಪರವಾಗಿಲ್ಲ, ಚೆನ್ನಾಗೇ ನೆನ್ಪಿಟ್ಕೊಂಡಿದ್ಯಾ? ಹೇ, ನಾನು ನಿನ್ನ ಹತ್ರ ಮಾತಾಡೋಕೆ ಬಂದಿರೋದಲ್ಲ, ನಾವು ವಿ ಸಿ ಸರ್ನ ಮೀಟ್ ಆಗೋಕೆ ಬಂದಿರೋದು. ಅಫ್ಕೋರ್ಸ್ ಮೀಟ್ ಆಗ್ಬೋದು. ಅದಕ್ಕಿಂತ ಮುಂಚೆ ನಿಂಗೊಂದು ಶಾಕಿಂಗ್ ನ್ಯೂಸ್ ಇದೆ. ಯುನೋ, ನಿನ್ನ 10 ಕಾಲೇಜ್ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗೋದಕ್ಕೆ ನಾನೇ ಕಾರಣ. ನೀನಾ? ನಾನೇ. ಅವತ್ತೆಲ್ಲಾರ ಮುಂದೆ ನನ್ನ ಕಾಲು ಅಡಿಗಾಕಿ ಒದ್ದೆ ಅಲ್ವಾ? ಇವತ್ತು ನೀನೆ ನನ್ನ ಕಾಲು ಬಿಡಕ್ ಮರವಾಗಿ ಮಾಡಿದೆ. ಹೇ, ನಿನ್ನ ಹತ್ರ ಏನ್ ಮಾತು? ಐ ಜಸ್ಟ್ ವಾಂಟ್ ಟು ಮೀಟ್ ವಿ ಸಿ ಸರ್, ದ್ಯಾಟ್ಸ್ ಇಟ್. ಏ ಯಂಗ್ ಲೇಡಿ, ಕಮ್ ಹಿಯರ್. ನಮಸ್ತೆ ಸರ್. ಸರ್ ಸರ್ ಇದು ಡಿಪ್ಲೊಮಾ ಕಾಲೇಜ್ ಸ್ಟಾರ್ಟ್ ಮಾಡೋಕ್ಕೆ ಪರ್ಮಿಷನ್ ಲೆಟರ್. ಆಸ್ ಪರ್ ಯೂನಿವರ್ಸಿಟಿ ರೂಲ್ಸ್, ಲ್ಯಾಬ್ಸ್, ಬಿಲ್ಡಿಂಗ್ಸ್ ಎಲ್ಲ ಫೆಸಿಲಿಟಿನೂ ಇದೆ ಸರ್. ಐ ಜಸ್ಟ್ ನೀಡ್ ಯುವರ್ ಸಿಗ್ನೇಚರ್ ಫಾರ್ ಅಪ್ರೂವಲ್ ಸರ್. ಮೈ ಸನ್ ಇಸ್ ಮೈ ವರ್ಲ್ಡ್. ನೀನು ಅವನಿಗೆ ಅವಮಾನ ಮಾಡಿದ್ಯಲ್ವಾ? ಯು ನೆವರ್ ಗೆಟ್ ಪರ್ಮಿಷನ್. ಯು ಮಸ್ಟ್ ಸಫರ್. ಸರ್ ಇದು ಅನ್ಯಾಯ. ಇದೇ ನ್ಯಾಯ. ಏಯ್, ಕೀಪ್ ಕಾಮ್ ಆಗಿರು. ನೋಡಿ, ಸಮಾಧಾನ ಡೋಂಟ್ ವರಿ. ಅಳ್ಬೇಡ, ಸುಮ್ಮನೆ ನಾನಿಲ್ವಾ? ನಾನು ಇದ್ದೀನಲ್ಲ ನಿನ್ನ ಜೊತೆ. ಅಳ್ಬೇಡ, ಕಣ್ಣ ನನ್ನ ಮಗಳು ಕನಸು. ಸರ್, she is a fighter. She couldn't do anything on that day. ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಅನ್ನೋ ಅಸಹಾಯಕತೆ ಅವಳನ್ನು ತುಂಬ ಕಾಡಕ್ಕೆ ಶುರು ಮಾಡ್ತು. ಅಲ್ಲ, ನೋವು, ಅವಮಾನ ಅವಳ ಬಾಳಲ್ಲಿ ಕತ್ಲೆ ಆವರಿಸುವಂತೆ ಮಾಡ್ತು. ಅವಳು ರೂಮಿಂದ ಅವಳು ಹೊರಗೆ ಬರ್ತಾ ಇರಲಿಲ್ಲ. ಯಾವಾಗಲೂ ಒಂಟಿಯಾಗಿರೋದಕ್ಕೆ ಬಯಸ್ತಾ ಇದ್ಲು. ಸುಮ್ಮನೆ ಎದ್ದು ಕಿರ್ಚೋದು, ಕೋಪ
ಕೋಪ ಮಾಡ್ಕೊಳ್ಳೋದು, ಅಳೋದು, ಭಯ ಪಟ್ಕೊಳ್ಳೋದು, ಕೊನೆಗೆ ನಡೆಯೋದನ್ನೇ ಮರ್ತು ಹೋದ್ಲು. ವೀಲ್ ಚೇರ್ನಲ್ಲಿ ಹೋಗೋ ಥರ ಆಯಿತು. ಅವಳ ಹತ್ರ ಮಾತಾಡಿದ ಕೌನ್ಸಿಲರ್ ಒಂದು ಮಾತು ಹೇಳಿದ್ರು. ಅವಳ ಬಾಡಿಗೆ ಮತ್ತು ಬ್ರೈನ್ಗೆ ಏನು ಎಫೆಕ್ಟ್ ಆಗಲಿಲ್ಲ, ಆದರೆ ಮನಸ್ಸಿಗೆ ದೊಡ್ಡ ಆಘಾತ ಆಗಿದೆ. ಅವಳ ಮನಸ್ಸಿನಲ್ಲಿ ಕಾಡಿದ ಅಸಹಾಯಕತೆ ಫಿಸಿಕಲ್ ಸಿಂಟಮ್ಸ್ಗಳಲ್ಲಿ ತೋರಿಸ್ತಾ ಇದೆ. ಅವಳ ಬಾಡಿಯಲ್ಲಿ ಯಾವುದೇ ಶಕ್ತಿ ಇಲ್ಲ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಇದನ್ನು ನಾವು ಕನ್ವರ್ಷನ್ ಡಿಸಾರ್ಡರ್ ಅಂತ ಕರೀತೇವೆ. ಇದರಿಂದ ಅವಳು ಹೊರಗೆ ಬರಬೇಕು ಅಂತಂದರೆ ಅವಳು ಏನು ಸಾಧಿಸಬೇಕು ಅಂತ ಹೊರಟಿದ್ದಾಳೆ ಅದು ಅವಳ ಕಣ್ಣ ಮುಂದೆ ಸಂಭವಿಸಬೇಕು. ಆಗ ಅವಳಲ್ಲಿ ದೊಡ್ಡ ಪರಿವರ್ತನೆ ಆಗ್ತದೆ. ಅವಳು ಮತ್ತೆ ಮುಂಚಿನ ರೀತಿಯಲ್ಲಿ ಆಗ್ತಾಳೆ. ಈ ಮಾತುಗಳು ನನ್ನನ್ನು ತುಂಬ ಯೋಚನೆ ಮಾಡೋ ಥರ ಮಾಡಿತು. ಅವಳಿಗೆ ದೊಡ್ಡ ಕನಸು ಅಂತ ಇದ್ದಿದ್ದು ಕಾಲೇಜು. ಅದು ಸ್ಟಾರ್ಟ್ ಆದರೆ ಅವಳು ಮತ್ತೆ ನಾರ್ಮಲ್ ಆಗ್ತಾಳೆ ಅನ್ನೋ ಆಸೆ ಹುಟ್ಟಿತು. ದಿನದಿಂದ ದಿನಕ್ಕೆ ಮಗಳ ಪರಿಸ್ಥಿತಿ ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಪರ್ಮಿಷನ್ಗಾಗಿ ತುಂಬ ಓಡಾಡಿದೆ. ಆದರೆ ಎಲ್ಲ ಟೈಮ್ ರಿಜೆಕ್ಟ್ ಆಯಿತು. ಆಗ ಮಗಳಿಗೋಸ್ಕರ, ಮಗಳ ಭವಿಷ್ಯಕ್ಕೋಸ್ಕರ ಅನಿವಾರ್ಯವಾಗಿ ತಪ್ಪು ಅಂತ ಗೊತ್ತಿದ್ರು ವಿತೌಟ್ ದಿ ಪರ್ಮಿಷನ್ ಆಫ್ ಯೂನಿವರ್ಸಿಟಿ ಕಾಲೇಜ್ ಸ್ಟಾರ್ಟ್ ಮಾಡಿದೆ. ಕಾಲೇಜ್ನಲ್ಲಿ ಕೇಳ್ತಾ ಇದ್ದ ಬೆಲ್ ಶಬ್ದ, ಕನಸುಗಳನ್ನು ಹೊತ್ತು ಕಾಲೇಜಿಗೆ ಬರೋ ಸ್ಟೂಡೆಂಟ್ಸ್ಗಳ ಖುಷಿ, ನಗು, ಕೇಕೆ, ಇದನ್ನೆಲ್ಲ ಅವಳು ನೋಡಿದಾಗ ಐ ಸಾ ಟ್ರೆಮೆಂಡಸ್ ಚೇಂಜಸ್ ಇನ್ ಹರ್. ಅದಕ್ಕೆ ಕಾಲೇಜನ್ನು ಹಾಗೇ ಮುಂದುವರಿಸಿದೆ. ಕೊನೆಗೆ ಕಾಲೇಜಿಗೆ ಬಂದಿರೋ ಸ್ಟೂಡೆಂಟ್ಸ್ಗೆ ಸರ್ಟಿಫಿಕೇಟ್ ಕೊಡೋ ವಿಷಯ ಬಂದಾಗ ಫೇಕ್ ಸರ್ಟಿಫಿಕೇಟ್ ಪ್ಲ್ಯಾನ್ ಬಂತು. ನನ್ನ ಮಗಳ ಸಂತೋಷದ ಕನಸಿಗೆ ಸಾವಿರಾರು ಮಕ್ಕಳು, ಹೆತ್ತವರು ಎಲ್ಲರ ಕನಸನ್ನು ಮಾರಾಟಕ್ಕಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ. ಐ ಆಮ್ ಸಾರಿ. ಸರ್, ಬುಕ್ಸ್ ಏನಾದರೂ ಬೇಕಾ? ಬುಕ್ಸ್ ಬೇಕು. ಓ, ನೀವಾ? ಓ, ಕನಸಿನ ಗಿರಾಕಿ. ವಾಟ್ ಅ ಚೇಂಜ್. ಬನ್ನಿ ಕೂತ್ಕೊಳ್ಳಿ. ಅವತ್ತು ಪುಸ್ತಕ ಬೇಡ ಅಂದಿದ್ರಿ. ಹೌದು, ಕಾಲ ಎಲ್ಲವನ್ನು ಬದಲಿಸುತ್ತೆ. ಮತ್ತೆ ಈಗಲೂ ಬುಕ್ಸ್ ಮಾಡ್ತಿದ್ದೀರಾ? ಹಾ, ಬುಕ್ ಸೇಲ್ ಮಾಡೋದ್ರ ಜೊತೆಗೆ ನಾನು ನಿಮ್ಗೆ ಅವತ್ತು ಹೇಳಿರೋ ಥರನೇ UPSC ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೆ. ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಲೆಕ್ಚರ್ಸ್ ಕೇಳ್ತಾ ಇದ್ದೆ. ಲೈಬ್ರರಿನಲ್ಲಿ ಕೆಲಸ ಮಾಡ್ತಿದ್ದ ನನ್ನ ಅಮ್ಮ ದಿನ ಬೇರೆ ಬೇರೆ ಪುಸ್ತಕಗಳನ್ನು ಓದಿ ರೆಕಾರ್ಡ್ ಮಾಡಿ ಕೊಡ್ತಾ ಇದ್ಲು. ನಾನು ಅವುಗಳನ್ನೇ ಕೇಳ್ಕೊಂಡು ತಯಾರಾಗ್ತಾ ಇದ್ದೆ. ಅವಳು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ನನಗೆ ಎಲ್ಲ ಸಬ್ಜೆಕ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ಲು. ಮೇನ್ಸ್ ಎಕ್ಸಾಮ್ ಬರೆದೆ, ಪಾಸ್ ಆದೆ. ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ರಿಸಲ್ಟ್ ದಿವಸ ಅಮ್ಮ ನನ್ನ ಟ್ಯಾಬ್ನಲ್ಲಿ ರ್ಯಾಂಕ್ ಲಿಸ್ಟನ್ನು ನೋಡ್ತಾ ಇದ್ಲು. ಈಗಾಗಲೇ 4 ಬಾರಿ ಪರೀಕ್ಷೆ ಬರೆದಿದ್ದ ನಾನು 5ನೇ ಬಾರಿ ಪಾಸ್ ಆಗ್ತೀನೋ ಇಲ್ಲೋ ಅನ್ನೋ ಭಯ ನನ್ನಲ್ಲಿ ಕಾಡ್ತಾ ಇತ್ತು. ರವಿ, ನೀ ಪಾಸ್ ಆದಿ ಕಣೋ. ಅಮ್ಮ, ಥ್ಯಾಂಕ್ಸ್ ಅಮ್ಮ. ಮೊದಲ ಬಾರಿ ನನ್ನ ಕುರುಡು ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು. ಅಗಾಧವಾದದ್ದೇನನ್ನೋ ಸಾಧಿಸಿದೆ ಅನ್ನೋ ಸಂಭ್ರಮ ನನ್ನ ಮನಸ್ಸಲ್ಲಿ ಮೂಡಿತು. ವಾವ್, ಗ್ರೇಟ್. ನಾನು ಬದುಕಿನಲ್ಲಿ ತುಂಬಾ ಕನಸುಗಳನ್ನ ಕಂಡೆ, ಯಾವುದು ನನ್ಸಾಗ್ಲಿಲ್ಲ. ಆದ್ರೆ ನೀವು ಒಂದೇ ಒಂದು ಕನಸು ಕಂಡ್ರಿ, ಅದನ್ನೇ ಬೆನ್ ಹತ್ತಿ ನನಸು ಮಾಡ್ಕೊಂಡ್ರಿ. ಕಂಗ್ರಾಟ್ಸ್.